ಹಾಯ್ ಗೆಳೆಯರೇ, ನಮ್ಮ ಎದುರು ಮನೆಯಾಕೆ ನನ್ನ ಗಂಡನಿಂದ ಯಾವುದೇ ಸುಖ ಸಿಗುತ್ತಿಲ್ಲ. ನನ್ನ ದಾಹ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಅದಕ್ಕಾಗಿ ರಾತ್ರಿ ನನ್ನನ್ನು ಪಾಳು ಬಿದ್ದ ಮನೆಗೆ ಬಾ ಎಂದು ಕರೆದಳು. ಆಕೆ ಸಾಕು ಈ ಎನ್ನುವವರೆಗೂ ಹೊಡೆಯುತ್ತಲೇ ಇದ್ದೆ. ನನ್ನ ಏಟಿಗೆ ಸುಸ್ತಾಗಿದ್ದಳು ಪಾಪ. ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 900888991112. ನಾನು ಮಹೇಶ್. ನಾನು ನನ್ನ ಅಣ್ಣನ ಮನೆಯಲ್ಲಿ ಇದ್ದಾಗ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ. ಹಳ್ಳಿಯಲ್ಲಿ ನಮ್ಮ ಮನೆ ಇತ್ತು. ಅಲ್ಲಿ ನಾನು, ನನ್ನ ಅಣ್ಣ ಮತ್ತು ಅವನ ಹೆಂಡತಿ ಜೀವನವನ್ನು ಸಾಗಿಸುತ್ತಿದ್ದೆವು. ನಮ್ಮ ಹೊಲ ಗುಡ್ಡದ ಹತ್ತಿರ ಇತ್ತು. ನಾನು ಬೆಳೆಗಳನ್ನು ನೋಡಿಕೊಳ್ಳುತ್ತಾ ಬೇರೆ ಕೆಲಸವನ್ನು ಮಾಡುತ್ತಿದ್ದೆ. ಹೀಗಿದ್ದಾಗ ನನ್ನ ಕಾಲೇಜು ಹಳ್ಳಿಯಿಂದ ದೂರ ಇದ್ದ ಕಾರಣ ನನ್ನ ಮನೆಯವರು ನನಗೆ ಬೈಕ್ ಕೊಡಿಸಿದರು. ನಾನು ಅದನ್ನು ತಗೊಂಡು ಊರೆಲ್ಲ ಸುತ್ತಾಡುತ್ತಿದ್ದೆ. ಸಿಟಿಯಲ್ಲಿ ಹೆಚ್ಚು ಸುತ್ತಾಡುತ್ತಿದ್ದರಿಂದ ನನಗೆ ಹಳ್ಳಿಯಲ್ಲಿ ಮೊದಲು ಬೋರ್ ಎನಿಸತೊಡಗಿತು. ಹಳ್ಳಿಯಲ್ಲಿ ಯಾರ ಮನೆಯಲ್ಲಿಯೂ ಶೌಚದ ವ್ಯವಸ್ಥೆ ಇರಲಿಲ್ಲ. ಎಲ್ಲರೂ ಹೊರಗೆ ಹೋಗಬೇಕಾಗುತ್ತಿತ್ತು. ಸಿಟಿಯಲ್ಲಿನ ಜನರಂತೆ ಇಲ್ಲಿಯವರು ಬಿಳಿಯಾಗಿ ಇರಲಿಲ್ಲ. ಆದರೆ ಗೋಧಿ ಬಣ್ಣವನ್ನು ಹೊಂದಿದ್ದು ನೋಡಲು ಸುಂದರವಾಗಿ ಇರುತ್ತಿದ್ದರು. ಆದರೆ ಎಲ್ಲರೂ ಒಳ್ಳೆಯವರಾಗಿದ್ದರು. ನಾನು ಬೆಳಿಗ್ಗೆ ಹೋದರೆ ಸಾಯಂಕಾಲವೇ ಮನೆಗೆ ಬರುವುದರಿಂದ ಮನೆಯಲ್ಲಿ ಯಾರೂ ಇರುತ್ತಿರಲಿಲ್ಲ. ಕೆಲವೊಮ್ಮೆ ನಾನು ಹಾಳಿನಲ್ಲಿ ಮಲಗಿದಾಗ ಬೇರೆ ಬೇರೆ ಶಬ್ದಗಳು ಕೇಳಿಸುತ್ತಿದ್ದವು. ನಾನು ಅದನ್ನು ಕೇಳುತ್ತಾ ಕೈ ಕೆಲಸ ಮಾಡಿ ಮಲಗುತ್ತಿದ್ದೆ. ನನ್ನ ಅತ್ತಿಗೆ ನೋಡಲು ಸುಂದರವಾಗಿದ್ದು ತುಸು ತೆಳ್ಳಗಿದ್ದರು. ಆದರೆ ತುಂಬಾ ಮೃದು ಸ್ವಭಾವದವರು. ಎಂದಿಗೂ ಯಾರಿಗೂ ಜೋರಾಗಿ ಮಾತನಾಡಿದವರಲ್ಲ. ಎಲ್ಲರನ್ನೂ ಗೌರವದಿಂದ ಕಾಣುತ್ತಿದ್ದರು. ಕೆಲವೊಮ್ಮೆ ನನ್ನನ್ನು ರೇಗಾಡಿದರೂ ಸಹ ನಾನು ಅವಳಿಗೆ ಎದುರು ಮಾತನಾಡದೆ ಸುಮ್ಮನೆ ಇರುತ್ತಿದ್ದೆ. ನಾನು ಮೊದಲಿನಿಂದಲೂ ವ್ಯಾಯಾಮ ಓಡಾಟ ಮಾಡುತ್ತಿದ್ದರಿಂದ ಹಳ್ಳಿಗೆ ಬಂದ ಮೇಲೂ ಮಹಡಿಯ ಮೇಲೆ ವ್ಯಾಯಾಮ ಮಾಡುತ್ತಿದ್ದೆ. ನಾನು ಮನೆಯಲ್ಲಿ ಇರುವವರನ್ನು ಯಾವತ್ತಿಗೂ ಬೇರೆ ದೃಷ್ಟಿಯಿಂದ ನೋಡಿರಲೇ ಇಲ್ಲ. ನಮ್ಮ ಮನೆಯ ಎದುರಿಗೆ ಒಂದು ಕುಟುಂಬವಿತ್ತು. ಆ ಮನೆಯಲ್ಲಿ ಕೇವಲ 3 ಜನರಿದ್ದರು. ಚಂದ್ರು ಅಂಕಲ್ ಮತ್ತು ಅವನ ಹೆಂಡತಿ ಶೀಲಾ ಹಾಗೂ ಹಾಸ್ಟೆಲ್ನಲ್ಲಿ ಓದುತ್ತಿದ್ದ ಒಬ್ಬ ಮಗ ವಾಸವಾಗಿದ್ದರು. ಚಂದ್ರು ಅಂಕಲ್ ಹೊಲದಲ್ಲಿ ಕೂಲಿ ಮಾಡುತ್ತಿದ್ದರು. ಶೀಲಾ ನೋಡಲು ಅಷ್ಟೇನು ಸುಂದರವಾಗಿದ್ದಿಲ್ಲ. ಇನ್ನು ಇವರ ಮನೆಯಲ್ಲಿ ಯಾವಾಗಲೂ ಜಗಳವೇ ನಡೆಯುತ್ತಿತ್ತು. ಆ ಜಗಳ ಪ್ರತಿದಿನ ನಮಗೂ ಕೇಳಿಸುತ್ತಿತ್ತು. ಇದರಿಂದ ನಮ್ಮ ಮನೆಯವರಿಗೂ ಬೇಜಾರಾಗಿ ಬಿಟ್ಟಿತ್ತು. ಆದರೆ ಇದರಲ್ಲಿ ಒಂದು ವಿಚಿತ್ರ ಇತ್ತು. ಇವರ ಮನೆಯಲ್ಲಿ ಇಷ್ಟು ಜಗಳ ನಡೆಯುತ್ತಿದ್ದಾಗ ನಾನು ನೋಡಿದಾಗ ಇವರು ಸುಮ್ಮನಾಗುತ್ತಿದ್ದರು. ಇನ್ನು ಕೆಲವೊಮ್ಮೆ ನಮ್ಮ ಮನೆಗೆ ಬಂದು ನನ್ನ ಜೊತೆ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಿದ್ದರು. ಹೀಗೆ ಪ್ರತಿದಿನ ನಡೆಯುತ್ತಲೇ ಇತ್ತು. ನಾನು ಯಾವತ್ತಾದರೂ ಹೊಲದಲ್ಲಿ ಅಥವಾ ಮನೆಯಲ್ಲಿ ಅಥವಾ ಬೇರೆ ಎಲ್ಲಿಯಾದರೂ ಸಹ ಆ ಕೆಲಸ ಮಾಡಬೇಕು ಎಂದು ನಿರ್ಧರಿಸಿ ನಾನು ಕೂಡ ಇವರನ್ನು ಕಂಡು ಆಗೊಮ್ಮೆ ಈಗೊಮ್ಮೆ ನಗುತ್ತಿದ್ದೆ. ಹೀಗೆ ಕಣ್ಣಿನಲ್ಲೇ ನಮ್ಮ ಮಾತುಗಳು ನಡೆಯುತ್ತಿದ್ದವು. ಪ್ರತಿದಿನ ನಾನು ಮಹಡಿ ಮೇಲೆ ವ್ಯಾಯಾಮ ಮಾಡುತ್ತಿದ್ದಾಗ ಅವರು ಬಟ್ಟೆ ಒಣಗಿಸಲು ಮಹಡಿಯ ಮೇಲೆ ಬಂದು ನಿಲ್ಲುತ್ತಿದ್ದರು. ನಾನು ಕೂಡ ನನ್ನ ಪಾಡಿಗೆ ವ್ಯಾಯಾಮವನ್ನು ಮಾಡುತ್ತಿದ್ದೆ. ಇನ್ನು ಪ್ರತಿದಿನ ನಾನು ಕಾಲೇಜಿಗೆ ಹೋಗುವಾಗ ಮನೆಯ ಮುಂದೆ ಹಾರ್ನ್ ಹೊಡೆದಾಗ ಅವರು ಹೊರಬಂದು ನಿಲ್ಲುತ್ತಿದ್ದರು. ಹೀಗೆ ಒಂದೆರಡು ಸಲ ಹಾರ್ನ್ ಹೊಡೆದಾಗ ಚಂದ್ರು ಅಂಕಲ್ ಬಂದು ಯಾಕೆ, ಏನು ಬೇಕಾಗಿತ್ತು ಎಂದು ಕೇಳಿದರು. ಆಗ ನಾನು ಹೆದರಿಕೆಯಿಂದ ಏನಿಲ್ಲ, ಇದನ್ನ ಚೆಕ್ ಮಾಡ್ತಾ ಇದ್ದೆ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೋಗಿದ್ದೆ. ನಾನು ಎದುರು ಮನೆಯಲ್ಲಿ ಇದ್ದುದರಿಂದ ಅವರು ಕಸಗುಡಿಸುವಾಗ, ನೀರು ತುಂಬುವಾಗ ಹೀಗೆ ಕೆಲವು ಬಾರಿ ಸೌಂದರ್ಯವನ್ನು ಕಂಡು ನನಗೆ ಖುಷಿಯಾಗುತ್ತಿತ್ತು. ಏಕೆಂದರೆ ಸಿಟಿಯಲ್ಲಿ ನೋಡಲು ಏನೂ ಸಿಗುತ್ತಿರಲಿಲ್ಲ. ಆದರೆ ಹಳ್ಳಿಯಲ್ಲಿ ಮಾತ್ರ ಯಾರೂ ಏನು ಎಂದುಕೊಳ್ಳುತ್ತಿರಲಿಲ್ಲ. ಹೀಗಾಗಿ ನನಗೆ ಇದರ ಬಗ್ಗೆ ಖುಷಿಯಾಗುತ್ತಿತ್ತು. ಹೀಗೆ ಒಂದು ದಿನ ನಾನು ಶೌಚಕ್ಕೆ ಹೋಗುವಾಗ ನಮ್ಮ ರಸ್ತೆಯ ಲೈಟ್ ಹತ್ತಿರಲಿಲ್ಲ. ಹಳ್ಳಿಯಲ್ಲಿ ನಾವು ಊರು ಬಿಟ್ಟು ಸ್ವಲ್ಪ ದೂರ 2ಕ್ಕೆ ಹೋಗಬೇಕಿತ್ತು. ಹೀಗೆ ಹೋಗುವಾಗ ನಾನು ಅವರ ಮನೆಯ ಮುಂದಿನ ರಸ್ತೆಯಿಂದ ಹೋಗಬೇಕಿತ್ತು. ಆಗ ನಾನು ಹೋಗಬೇಕಾದರೆ ಯಾರೋ ನನ್ನ ಕೈ ಹಿಡಿದು ಒಂದು ಚೀಟಿಯನ್ನು ಕೊಟ್ಟರು. ನನಗೆ ಆ ಕತ್ತಲಲ್ಲಿ ನನ್ನ ಕೈ ಹಿಡಿದದ್ದು ಯಾರು ಅಂತ ತಿಳಿಯದೆ ಹೆದರಿಕೆ ಆಯಿತು. ನಾನು ಆ ಚೀಟಿಯನ್ನು ತಗೊಂಡು ಮುಂದಿನ ಬೀದಿಯಲ್ಲಿನ ಬೆಳಕಿನಲ್ಲಿ ಓದಿದಾಗ ಶೌಚದ ರಸ್ತೆಯ ಹಾಳು ಬಿದ್ದ ಮನೆಗೆ ಬಾ ಅಂತ ಬರೆದಿತ್ತು. ನಾವು ಶೌಚಕ್ಕೆ ಹೋಗುವ ರಸ್ತೆಯ ಪಕ್ಕದಲ್ಲಿ ಎಂದರೆ ಸ್ವಲ್ಪ ದೂರದಲ್ಲಿ ಒಂದು ಹಾಳು ಮನೆ ಇತ್ತು. ಅದು ಯಾರದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ನನಗೆ ಹೆದರಿಕೆಯಾಗಿತ್ತು.
ಮೊದಲೇ ಅಲ್ಲಿ ಯಾರೂ ಹೋಗುತ್ತಿರಲಿಲ್ಲ. ನಾನು ಹೋಗಬೇಕೋ ಬೇಡವೋ ಎಂದು ವಿಚಾರ ಮಾಡುತ್ತಾ ನನ್ನ ಶೌಚವನ್ನು ಮುಗಿಸಿದೆ. ಆದರೆ ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತು ಯೋಚಿಸಿದೆ. ಒಂದು ವೇಳೆ ಚಂದ್ರು ಅಂಕಲ್ ನನ್ನನ್ನು ಹೆದರಿಸಲು ಹೀಗೆ ಏನಾದರೂ ಮಾಡಿದ್ದಾರಾ ಎಂದು ಯೋಚಿಸಿದೆ. ಆಮೇಲೆ ಅವನು ಮನೆಯಲ್ಲಿ ಇರುವುದೇ ಇಲ್ಲ, ಅವನು ಈ ಚೀಟಿ ಕೊಡಲು ಸಾಧ್ಯವಿಲ್ಲ ಎಂದು ಎನಿಸಿತು. ಇವರೇನಾದರೂ ಕೊಟ್ಟಿದ್ದಾರಾ? ನನಗೆ ಯಾಕೆ ಕೊಡುತ್ತಾರೆ? ಮೊದಲೇ ನನ್ನ ಕಂಡರೆ ಸಿಟ್ಟು ಮಾಡುತ್ತಾರೆ. ಆದರೆ ಇದೆಲ್ಲ ಏನು ಎಂದು ಯೋಚಿಸಿದೆ. ಆಮೇಲೆ ಆಗಿದ್ದು ಆಗಲಿ ಅಂತ ಧೈರ್ಯ ಮಾಡಿ ಆ ಮನೆಗೆ ಹೋದೆ. ಅಲ್ಲಿ ಸುತ್ತಲೂ ಹುಲ್ಲು ಬೆಳೆದಿತ್ತು. ಮತ್ತೆ ಎಲ್ಲೆ ಎಸಿದರೂ ಕತ್ತಲೂ ಇತ್ತು. ನಾನು ಅಲ್ಲಿಗೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ. ಅದೇ ಹೊತ್ತಿಗೆ ಬೇರೆ ದಾರಿಯಿಂದ ಯಾರೂ ಈ ಕಡೆಗೆ ಬರುವಂತೆ ಸಫಲವಾಗ ತೊಡಗಿತು. ನಾನು ಮರೆಯಲ್ಲಿ ನಿಂತು ಯಾರು ಅಂತ ನೋಡುತ್ತಾ ಇದ್ದೆ. ಆದರೆ ಯಾರೂ ಕಾಣಲಿಲ್ಲ. ಆವಾಗ ಹಿಂದಿನಿಂದ ಯಾರೋ ನನ್ನನ್ನು ನಿಧಾನವಾಗಿ ಕೂಗಿದರು. ನಾನು ಯಾರು ಅಂತ ನೋಡಿದರೆ ನಮ್ಮ ಎದುರು ಮನೆಯವರು. ಅವರನ್ನು ನೋಡಿ ನನಗೆ ಗಾಬರಿಯಾಯಿತು. ಇವರು ನನಗೆ ಇಲ್ಲಿಗೆ ಬಾ ಅಂತ ಏಕೆ ಹೇಳಿದ್ದಾರೆ ಅಂತ ಯೋಚಿಸತೊಡಗಿದೆ. ಆಗ ಅವರು ಇಲ್ಲಿ ನಿಲ್ಲಬೇಡ, ಒಳಗೆ ಬಾ ಎಂದು ಪಾಳು ಬಿದ್ದ ಮನೆಯೊಳಗೆ ಹೋದರು. ನಾನು ಅವರ ಹಿಂದೆ ಹೋದೆ. ಆ ಮನೆಯನ್ನು ನೋಡಿ ನನಗೆ ಗಾಬರಿ ಕೂಡ ಆಗುತ್ತಿತ್ತು. ಇವರು ಮೊದಲೇ ಯಾವಾಗಲೂ ಜಗಳಾಡುತ್ತಾರೆ. ಇವರು ನನ್ನ ಮರ್ಯಾದೆ ಹಾಳು ಮಾಡುತ್ತಾರೆ. ಏನು ಮಾಡಲಿ ಎಂದು ಯೋಚಿಸಿ ಕೊನೆಗೆ ಆಗಿದ್ದು ಆಗಲಿ, ಮುಂದೆ ನೋಡೋಣ ಅಂತ ಧೈರ್ಯ ಮಾಡಿದೆ. ನಾನು ಒಳಗೆ ಹೋಗಿದ್ದೇ ತಡ. ಅವರು ಇಷ್ಟು ದಿನ ನಾನು ಕಾಯ್ತಾ ಇದ್ದಿದ್ದು ಇವತ್ತು ನನಗೆ ಪ್ರತಿಫಲ ಕೊಟ್ಟಿತು ಎಂದರು. ನಾನು ಸರಿ ಅಂತ ಹೇಳಿ ಆ ಪಾಳು ಬಿದ್ದ ಮನೆಯಲ್ಲಿಯೇ ಆ ಕೆಲಸ ಮಾಡಿದೆ. ಅವರಿಗೆ ಬೇಕಾದ ಸಹಾಯ ಮಾಡಿ ಅಲ್ಲಿಂದ ಹೊರಟು ನೇರವಾಗಿ ಮನೆಗೆ ಬಂದೆ. ಆ ದಿನ ನನಗೆ ತುಂಬಾ ಭಯ ಆಗಿತ್ತು. ಮನೆಯಲ್ಲಿ ಏನಾದರೂ ಗೊತ್ತಾದರೆ ಎಂದು ಹೆದರುತ್ತಾ ಬಿದ್ದುಕೊಂಡೆ. ಮರುದಿನ ಹೆದರಿಕೆಯಿಂದಾಗಿ ನನಗೆ ಹುಷಾರು ತಪ್ಪಿತ್ತು. ಹೀಗೆ ಒಂದೆರಡು ದಿನದ ನಂತರ ಮತ್ತೆ ಹುಷಾರಾಯಿತು. ಆಮೇಲೆ ನಾನು ಎಂದಿನಂತೆ ವ್ಯಾಯಾಮ ಮಾಡುತ್ತಿದ್ದೆ. ಹೀಗೆ ಒಂದೆರಡು ದಿನ ಬಿಟ್ಟು ಅವರ ಮನೆಗೆ ನಾನು ಹೋದಾಗ ಅವರಿಗೆ ಯಾಕೆ ಅಲ್ಲಿಗೆ ಬಾ ಅಂತ ಹೇಳಿದಿರಿ ಎಂದು ಕೇಳಿದಾಗ ಅವರು ನೀನು ಯಾರಿಗೂ ಹೇಳುವುದಿಲ್ಲ ಎಂದರೆ ಮಾತ್ರ ಹೇಳ್ತೀನಿ ಅಂತ ಹೇಳಿದರು. ನಾನು ಸರಿ ಅಂತ ಹೇಳಿದೆ. ಆಗ ಅವರು ನನ್ನ ಗಂಡ ಯಾವಾಗಲೂ ಕುಡಿದು ಬಂದು ಹೊಡೆಯುತ್ತಾರೆ. ನನ್ನ ದಾಹವನ್ನು ಅವರು ತೀರಿಸುತ್ತಿಲ್ಲ, ನಾನು ಸಂತೋಷವಾಗಿಲ್ಲ ಎಂದು ಹೇಳಿ ಅಳತೊಡಗಿದರು. ಆಗ ನಾನು ಸರಿಯಾಯಿತು. ಆದರೆ ನನ್ನನ್ನು ಕಂಡರೆ ಯಾವಾಗಲೂ ಸಿಟ್ಟು ಮಾಡಿಕೊಳ್ಳೋಕೆ ಕಾರಣವೇನು ಎಂದು ಕೇಳಿದಾಗ ನಿಮ್ಮನ್ನು ಕಂಡರೆ ನನಗೆ ಬೇರೆ ತರ ಎನಿಸುತ್ತೆ. ನನ್ನ ಮೇಲೆ ನಾನು ಸಿಟ್ಟು ಮಾಡಿಕೊಳ್ಳೋಕೆ ಆಗಲ್ಲ, ಅದಕ್ಕಾಗಿ ನಿಮ್ಮ ಜೊತೆಗೆ ಕಡಿಮೆ ಮಾತನಾಡುತ್ತಿದ್ದೆ. ಆದರೆ ಅವತ್ತು ಆ ಘಟನೆ ನಡೆದಾಗಿನಿಂದ ನನಗೆ ಖುಷಿಯಾಗಿದೆ. ಇಷ್ಟು ದಿನ ನಿಮಗೆ ಬೇಜಾರಾಗಿದ್ದರೆ ಕ್ಷಮಿಸಿ ಎಂದು ಹೇಳಿದರು. ಮತ್ತೊಮ್ಮೆ ಭತ್ತದ ಚೀಲ ಇಡುವ ಕೊನೆಯಲ್ಲಿ ಕರೆದುಕೊಂಡು ಹೋಗಿ ಆ ಕೆಲಸವನ್ನು ಮಾಡಿದೆ. ಆಮೇಲೆ ಅಲ್ಲಿಂದ ಮನೆಗೆ ಬಂದು ನನ್ನ ಬೈಕ್ ತಗೊಂಡು ನಮ್ಮ ಹೊಲದ ಕಡೆಗೆ ಹೊರಟೆ. ಜೊತೆಗೆ ತೋಟದಲ್ಲಿ ಸುತ್ತಾಡಿ ಮನೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ತರುತ್ತಿದ್ದೆ. ಇನ್ನು ಟಿಫಿನ್ ಮಾಡಿ ಹೋದರೆ ಸಂಜೆ ಹೊತ್ತಿಗೆ ಪೂರ್ತಿ ಹೊಲದ ಕೆಲಸ ಮುಗಿಸಿದ ಮೇಲೆ ಮಾತ್ರ ಮನೆಗೆ ಬರುತ್ತಿದ್ದೆ. ಹೀಗೆ ಅವರು ನಮ್ಮ ಹೊಲಕ್ಕೆ ಬಂದಾಗ ಅವಾಗೊಮ್ಮೆ ಇವಾಗೊಮ್ಮೆ ಎನ್ನುವಂತೆ ಅವರ ಜೊತೆ ಆ ಕೆಲಸ ಮಾಡುತ್ತಿದ್ದೆ. ಆಮೇಲೆ ಕೆಲವು ವರ್ಷಗಳ ನಂತರ ನಾನು ಸಿಟಿಯೊಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡು ಇಲ್ಲಿಯೇ ವಾಸಿಸುತ್ತಿದ್ದೇನೆ. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.